ಜಸ್ಟ್ ಪಾಸ್ ಸಿನಿಮಾನ ನಿರ್ಮಾಣ ಮಾಡಿ ಫಸ್ಟ್ ಕ್ಲಾಸಲ್ಲಿ ಜನ ಪ್ರೇಕ್ಷಕರು ನೋಡಿ ಪಾಸ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಸ್, ನಿರ್ಮಾಪಕರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಶಶಿಧರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ರಿಲೀಸ್ ಆಗಿದೆ ಸಿನಿಮಾ, ಖುಷಿಯಾಗಿದ್ದೀರಾ? ಹೆಂಗಿದೆ ಗಲ್ಲಾಪೆಟ್ಟಿಗೆ? ಗಲ್ಲಾಪೆಟ್ಟಿಗೆ ಇವತ್ತು ಇಂದ ಹೇಳ್ಬೇಕು ನಾವು. ಆ್ಯಕ್ಚುಲಿ ನಾನು ನಿನ್ನೆ ಮೈಸೂರು ಶೋ ಹಾಕಿದ್ವಲ್ಲ, ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಬೇರೆಲ್ಲ ಬಂದಿದ್ದರು. ನಾವು 1.5 ವರ್ಷ ಇದೊಂದು ಈ ಫಿಲಿಮ್ ಮಾಡಲಿಕ್ಕೆ 1.5 ವರ್ಷ ಟೈಮ್ ತಗೊಂಡು ಆ್ಯಂಡ್ ಪ್ರಮೋಷನ್ ಲಾಸ್ಟ್ ನವಂಬರಿಂದ ಸ್ಟಾರ್ಟ್ ಮಾಡಿದ್ದು. ತುಂಬ ಪಾಪ ಇವರು ಹೀರೋಯಿನ್ನು ಎಲ್ಲರೂ 1 ತಿಂಗಳು ತುಂಬ ಎಲ್ಲ ಕಡೆ ಕ್ಯಾನ್ವಸ್ ಮಾಡಿದ್ರು. ಪಾಪ ಓಡಾಡೋರು ಕಷ್ಟಪಟ್ಟರು. ಅದೆಲ್ಲ ಕಷ್ಟ. ನೆನ್ನೆ ಥಿಯೇಟ್ರಲ್ಲಿ ನಾನು ಆ್ಯಕ್ಚುಲಿ ಕೂತಿಲ್ಲ, ನಿಂತ್ಕೊಂಡು ನೋಡ್ತಿದ್ದು, ಇವರು ನಿಂತ್ಕೊಂಡು ನೋಡ್ತಿದ್ರು. ಫುಲ್ಲಾಗಿ ಜನ ಎಲ್ಲ ಬಂದು ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ರು. ಅವ್ರ ರಿಯಾಕ್ಷನ್ ನೋಡೋದಲ್ಲ, ಅವಾಗ ಆ 1.5 ವರ್ಷದ ಕಷ್ಟ ಆ್ಯಂಡ್ ನಮ್ಮದು ಪ್ರಮೋಷನ್ಗೆ ಏನು ಓಡಾಡ್ದೋ ಅದ್ರದ್ದೆಲ್ಲ ಕಮ್ಮಿಯಾಗಿ ಒಂದು ಸ್ವಲ್ಪ ನಮ್ಮದು ವಿರಾಳ ಅನಿಸ್ತು. ಓಕೆ, ಗೆಲ್ತೀವಿ ನಾವು. ಫಿಲಮನ್ನು ನಾವು ಕಷ್ಟಪಟ್ಟಿದ್ದು ಜನಗಳಿಗೆ ರೀಚ್ ಆಗಿದೆ, ಒಂದು ಒಳ್ಳೆ ಒಪಿನಿಯನ್ ಇದೆ, ಒಂದು ಸಕ್ಸಸ್ ಆಗುತ್ತೆ, ಜನಗಳು ನಮ್ಮ ಫಿಲಮ್ನ ನೋಡಿ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಎಂಥ ಒಂದು ಸಬ್ಜೆಕ್ಟ್ನ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಸರ್? ನಾನು ಜಸ್ಟ್ ಪಾಸ್ ಅಲ್ಲ, ಫಸ್ಟ್ ಅವರು ಬಂದು ಡೈರೆಕ್ಟ್ರು ಸರ್, ಹೌದು ರಘುವರ್ ಬಂದರು. ಸರ್ 2 ಸ್ಟೋರಿ ಇದೆ, ಒಂದು ಸಸ್ಪೆನ್ಸು, ಇನ್ನೊಂದು ಸ್ಟೂಡೆಂಟ್ದು ಸರ್ ಜಸ್ಟ್ ಪಾಸ್ ಅಂದರು. ಹೌದಾ, ಹೇಳಿ ಮತ್ತು ಸಸ್ಪೆನ್ಸ್ ಹೇಳಿ ಅಂದೆ. 4 ಲೈನ್ ಹೇಳಿದ ತಕ್ಷಣ ಬಿಡಿ ಸರಿ ಹಾಕಿ ಜಸ್ಟ್ ಪಾಸ್ ಹೇಳಿ ಅಂದೆ. ಆ ಸ್ಟೋರಿ ಹೇಳಿದ್ರಲ್ಲ ನಂಗೆ ತುಂಬ ಕನೆಕ್ಟ್ ಆಗ್ತು. ಓಕೆ ಮಾಡೋಣ, ಕಾಮಿಡಿ ಇರುತ್ತೆ, ಅದು ಸ್ವಲ್ಪ ಮೋಟಿವೇಶನ್ ಇದೆ. ಹುಡುಗರುಗಳನ್ನ ಜಸ್ಟ್ ಪಾಸ್ ಆದವ್ರನ್ನ ತಗೊಂಡು ಹೆಂಗೆ ಅವ್ರಿಗೆ ಮೋಟಿವೇಶನ್ ಮಾಡಿ ಅವರು ಒಂದು ಏನೋ ಸಾಧನೆ ಮಾಡೋ ರೀತಿ ಮಾಡ್ತಾರೆ. ಆ್ಯಂಡ್ ಒಂದು ಮೊಬೈಲಿಂದ ಆಗುವ ಅನಾಹುತಗಳು ಅದೆಲ್ಲ ಸ್ವಲ್ಪ ಹೇಳಿದ್ರು. ಓಕೆ ಮಾಡೋಣ, ನಾವೊಂದು ಕಮರ್ಷಿಯಲ್ ಜೊತೆ ಸ್ವಲ್ಪ ಮೆಸೇಜ್ ಕೊಡೋಣ ಸ್ಟೂಡೆಂಟ್ಸ್ಗೆ, ಯೂಸ್ ಆಗುತ್ತೆ ಎರಡೂ ಅಂತ ಅದು ಸೆಲೆಕ್ಟ್ ಮಾಡ್ಕೊಂಡು. ಪೇರೆಂಟ್ಸ್ ನೋಡಿದ್ರೆ ಮಕ್ಕಳನ್ನ ಕರ್ಕೊಂಡ್ಬಂದೇ ಬರ್ತಾರೆ 100%. ಅವ್ರು ಹೇಳ್ಕೊಬರ್ತಾರೆ ಬಾ ಫಿಲಮ್ ಹೋಗೋಣ ಅಂತ. ಮಕ್ಕಳು ಬಂದು ನೋಡಿದಾಗ ಕರ್ಕೊಬರ್ತಾರೆ, ಎಲ್ಲೋ ಗೊತ್ತಿಲ್ಲ. ಇಡೀ ಟೀಮ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಜಸ್ಟ್ ಪಾಸ್ ಸಿನಿಮಾನ ಫಸ್ಟ್ ಕ್ಲಾಸಲ್ಲಿ ಪ್ರೇಕ್ಷಕ ಪಾಸ್ ಮಾಡೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.